ರೈತರ ಸಾಲ ಮನ್ನಾ ಸಿಎಂ ಡಿಕೆ ಬಿಗ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ರಾಜ್ಯದ ಸಣ್ಣ ರೈತರಿಗೆ ಪ್ರಮಾಣ ವಚನ ಬೆನ್ನಲ್ಲೇ ಡಿಕೆಶಿ ಬೆಂಕಿ ಘೋಷಣೆ ಸಣ್ಣ ರೈತರ ಸಾಲ ಮನ್ನಾ ಸಿಎಂ ಡಿಕೆ ಬಿಗ್ ಗಿಫ್ಟ್ ಪ್ರಮಾಣ ವಚನ ಬೆನ್ನಲ್ಲೇ ಡಿಕೆಶಿ ಬೆಂಕಿ ಘೋಷಣೆ ಮೊದಲ ಪ್ರಯತ್ನದಲ್ಲಿ ಐತಿಹಾಸಿಕ ಹೆಜ್ಜೆಗೆ ಡಿಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ ಸಿದ್ದು ವಿಜಯ್ ಮಾದರಿಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾರಾ ಡಿಕೆ ಶಿವಕುಮಾರ್ ಸಿಎಂ ಆದ ಮೊದಲ ಕ್ಯಾಬಿನೆಟ್ನಲ್ಲಿಯೇ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ತಾರ ರೈತರ ಸಾಲ ಮನ್ನಾ ಜೊತೆಗೆ ರಾಜ್ಯಕ್ಕೆ 8 ಸಿಹಿ ಸುದ್ದಿಗಳು ರೈತರಿಗೆ ಮಹಿಳೆಯರಿಗೆ ಬೆಂಗಳೂರು ಮಂದಿಗೆ ಡಿಕೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ಸಿಎಂ ಆದ ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ಡಿಕೆ ಸಿಹಿ ಸುದ್ದಿ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರ ಸಿಎಂ ಡಿಕೆ ಈಗಾಗಲೇ ಡಿಕೆ ಶಿವಕುಮಾರ್ ಸಿಎಂ ಆಗಿ ಏನು ಬದಲಾವಣೆ ಆಗುತ್ತೆ ಏನು ಬದಲಾವಣೆಯನ್ನ ತರ್ತಾರೆ ಅವರ ಆಡಳಿತಾವಧಿಯಲ್ಲಿ ಏನೇನೆಲ್ಲ ಮಾಡಬಹುದು ಮೊದಲ ಪ್ರಯತ್ನದಲ್ಲೇ ಐತಿಹಾಸಿಕ ಹೆಜ್ಜೆಗೆ ಡಿಕೆ ಪ್ಲಾನ್ ನ ರೂಪಿಸಿಕೊಳ್ತಾ ಇದ್ದಾರೆ ಸಣ್ಣ ರೈತರ ಸಾಲ ಮನ್ನಾಕ್ಕೆ ಮುಂದಾಗಿರುವಂತದ್ದು ಸಿದ್ದು ವಿಜಯ್ ಮಾದರಿಯಲ್ಲಿ ರೈತರ ಸಾಲ ಮನ್ನಾ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತಹ ನಿರ್ಧಾರವನ್ನ ಗಮನಿಸಿದ್ದೀವಿ ನಾವು ಇದೀಗ ಸಣ್ಣ ರೈತರಿಗೆ ಸಾಲ ಮನ್ನಾ ಇನ್ನು ರೈತರಿಗೆ ಮಹಿಳೆಯರಿಗೆ ಬೆಂಗಳೂರು ಮಂದಿಗೆ ಡಿಕೆ ಬಂಪರ್ ಗಿಫ್ಟ್ ಏನ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ಸಿಎಂ ಆದ ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ಡಿಕೆ ಸಿಹಿ ಸುದ್ದಿ ಆ ಸಿಹಿ ಸುದ್ದಿ ಯಾವುದು ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಪೊಲಿಟಿಕಲ್ ಇನ್ಫಾರ್ಮೇಶನ್ ಅನ್ನ ಇಂಚಾದ ಪೊಲಿಟಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀವಿ ಅಶ್ವವೇಗ ನ್ಯೂಸ್ ನಲ್ಲಿ ಅದರಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಬೆನ್ನಲ್ಲೇ ನಂತರದ ದಿನಗಳಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಸಣ್ಣ ರೈತರಿಗೆ ಸಾಲ ಮನ್ನಾ ರೈತರ ಸಾಲ ಮನ್ನಾ ಮಾಡಿದ್ರೆ ಡಿಕೆ ಹೆಸರು ಅಜರಾಮರ ಆಗುತ್ತೆ ಈಗಾಗಲೇ ಹಿಂದೆ ಮಾಡಿದಂತ ಸಿದ್ದು ಸಣ್ಣ ರೈತರ ಸಾಲ ಮನ್ನಾ ಮಾಡಿದ್ರೆ ಹೆಚ್ಚು ಹೊರೆ ಆಗಲ್ಲ ತಮಿಳುನಾಡಲ್ಲಿ ವಿಜಯ್ ಸರ್ಕಾರದಿಂದ ಸಣ್ಣ ರೈತರ ಸಾಲ ಮನ್ನಾ ಸಣ್ಣ ರೈತರ ಸಾಲ ಮನ್ನಾದಿಂದ ವಿಜಯ್ ಸರ್ಕಾರಕ್ಕೆ 2,000 ಕೋಟಿ ವೆಚ್ಚ ಆಗಿದೆ 2017ರಲ್ಲಿ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ದರು ರೈತ ರಾಮಯ್ಯ 2018ರಲ್ಲಿ ಮತ್ತೆ ಸಾಲ ಮನ್ನಾ ಮಾಡಿದ್ದ HD ಕುಮಾರಸ್ವಾಮಿ ಈಗ ಡಿಕೆ ಶಿವಕುಮಾರ್ ಕೂಡ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾರ ಸಿಎಂ ಆದ ಬಳಿಕ ಸಾಲ ಮನ್ನಾ ಮಾಡ್ತಾರ ಕುತೂಹಲ ಮೂಡಿಸಿದೆ ಡಿಕೆಯ ಮೊದಲ ಕ್ಯಾಬಿನೆಟ್ ನಿರ್ಧಾರ ರೈತರ ಸಾಲ ಮನ್ನಾ ಮಾಡಿದ್ರೆ ಡಿಕೆ ಹೆಸರು ಅಜರಾಮರ ಆಗುತ್ತೆ ಈಗಾಗಲೇ ಕುಮಾರಸ್ವಾಮಿ ಆಗಿರ್ಬೋದು ದೇವೇಗೌಡರ ಆಗಿರ್ಬೋದು ಇನ್ನು ಸಿದ್ದರಾಮಯ್ಯ ಆಗಿರ್ಬೋದು ರೈತರಿಗಾಗಿ ರೈತರ ಮಕ್ಕಳು ರೈತರ ಮಣ್ಣಿನ ಮಕ್ಕಳು ಅಂತೆಲ್ಲ ಕರೀತಾರೆ ಯಾಕೆ ಅಂತ ಅಂದ್ರೆ ರೈತರಿಗೋಸ್ಕರ ಮಾಡಿದಂತ ಅಭಿವೃದ್ಧಿಗಳು ಯೋಜನೆಗಳು ರೈತರಿಗೆ ಕೊಟ್ಟಂತ ಉಡುಗೆಗಳು ಹೀಗಾಗಿ ರೈತರ ಸಾಲ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ 2017ರಲ್ಲಿ ಸಾಲ ಮನ್ನಾ ಮಾಡಿದ್ದ ಅಂದಿನ ಸಿಎಂ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದ್ದ ಸಾಲ ಮನ್ನಾವನ್ನ ಮಾಡ್ತಾರೆ 50,000ವರೆಗಿನ ರೈತರ ಸಾಲ ಮನ್ನಾ ಮಾಡಿದ್ದ ಸಿದ್ದರಾಮಯ್ಯ ಅಂದು 22 ಲಕ್ಷಕ್ಕೂ ಅಧಿಕ ರೈತರ ಸಾಲ ಮನ್ನಾ ಮಾಡಿದ್ದ ಸಿದ್ದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 8,165 ಕೋಟಿ ಹೊರೆಯಾಗಿತ್ತು ಇತ್ತೀಚೆಗೆ ತಮಿಳುನಾಡಿನ ಸಣ್ಣ ರೈತರ ಸಾಲ ಮನ್ನಾ ಮಾಡಿದ ವಿಜಯ್ 50,000 ರೂಪಾಯಿಯವರೆಗೂ ರೈತರ ಸಾಲ ಮನ್ನಾ ಮಾಡಿದ ಜೋಸೆಫ್ ವಿಜಯ್ ಈಗ ಸಿದ್ದು ವಿಜಯ್ ಹಾದಿ ಹಿಡಿಯುತ್ತಾರ ಡಿಕೆ ಶಿವಕುಮಾರ್ 50,000 ಅಲ್ಲದಿದ್ರು 25,000 ಒಳಗಿನ ಸಾಲ ಮನ್ನಾ ಮಾಡ್ತಾರ 25,000 ಒಳಗಿನ ಸಾಲ ಮನ್ನಾ ಮಾಡಿದ್ರೆ 5,000 ಕೋಟಿ ಆಗುತ್ತೆ ಇದರಿಂದ ರಾಜ್ಯದ ಲಕ್ಷ ರೈತರಿಗೆ ಸಹಾಯವಾಗುವ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಸಣ್ಣ ರೈತರ ಸಾಲ ಮನ್ನಾಗೆ ಎಷ್ಟು ಸಾವಿರ ಕೋಟಿ ಬೇಕು
2017ರಲ್ಲಿ ಸಾಲ ಮನ್ನಾ ಮಾಡಿದ್ದ ಅಂದಿನ ಸಿಎಂ ಸಿದ್ದರಾಮಯ್ಯ 8,000 ಕೋಟಿ ವೆಚ್ಚ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ. ಶ್ರೀನಿವಾಸ್ ಮೂರ್ತಿ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಮೊದಲ ಕ್ಯಾಬಿನೆಟ್ ನಲ್ಲಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿಎಂ ಆದ ನಂತರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಹೀಗಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಶ್ರೀನಿವಾಸ್? ನಮಸ್ತೆ ವನಿತಾ ಅವರೇ, ನಾವು ಆ್ಯಕ್ಚುಲಿ ಮೊದಲಿಗೆ ಈಗ ಮುಖ್ಯಮಂತ್ರಿ ಆಗ್ತಾ ಇರೋ ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮಲ್ಲಿ ಒಂದು ಆಗ್ರಹ, ಇವತ್ತು ರಾತ್ರೋರಾತ್ರಿ ಡಿ.ಕೆ. ಶಿವಕುಮಾರ್ ರೈತಾಪಿ ವರ್ಗದ ಅಕ್ಷರಶಃ ದೇವರಾಗುವಂಥ ಒಂದು ಅವಕಾಶನ ಅವರು ಪಡ್ಕೊಂಡಿದ್ದಾರೆ. ಅದು ಏನಿರ್ಬೋದು ಅಂದರೆ, ಸಿದ್ದರಾಮಯ್ಯನವರು 2017ರಲ್ಲಿ ಮುಖ್ಯಮಂತ್ರಿ ಆದಾಗ 50,000ವರೆಗಿನ ರೈತರ ಸಾಲವನ್ನು ಮನ್ನಾ ಮಾಡ್ತಾರೆ. ಸೊ ಆದ್ದರಿಂದ ಅವರು ಒಂದು ರೈತಾಪಿ ವರ್ಗದವರ ವಿಶ್ವಾಸನ ಗಳಿಸಿ ಅನ್ನರಾಮಯ್ಯ ಅನ್ನೋ ಒಂದು ಹೆಸರನ್ನು ಅವರು ಗಳಿಸ್ತಾರೆ. ಅದೇ ರೀತಿ ಈಗ ಡಿ.ಕೆ. ಶಿವಕುಮಾರು ಸಹ ಪಕ್ಕದ ನೆರೆಯ ರಾಜ್ಯದಲ್ಲಿ ವಿಜಯ್ ಅವರು ಗಳಿಸಿದಂಥ ಒಂದು ವಿಶ್ವಾಸ ಏನಿದೆ, 50,000ವರೆಗಿನ ಒಂದು ಸಣ್ಣ ರೈತರ ಅಮೌಂಟನ್ನು ಮನ್ನಾ ಮಾಡಿ ಒಂದು ಹೀರೋ ಆಗಿದ್ದಾರೆ, ಜನಸಾಮಾನ್ಯರ ಪಾಲಿನ ರೈತಾಪಿ ವರ್ಗದ ಪಾಲಿನ ಹೀರೋ ಆಗಿದ್ದಾರೆ ವಿಜಯ್. ಅದೇ ರೀತಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸುಮಾರು 50,000 ಅಲ್ಲದೆ ಹೋದ್ರೂ 25,000ವರ್ಗಿನ ಒಂದು ರೈತ ಸಾಲವನ್ನು ಮನ್ನಾ ಮಾಡಿದ್ರೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಅಧಿಕ ರೈತರು ಇದರಿಂದ ಬೆನಿಫಿಟ್ನ ಪಡಿತಾರೆ. ಸೊ ಪರ್ಯಾಯವಾಗಿ ಪರೋಕ್ಷವಾಗಿ 1 ಕೋಟಿ ಜನರಿಗೆ ಈ ರೈತರ ಸಾಲ ಮನ್ನಾದಿಂದ ನೆರವಾಗ್ತಾ ಇದೆ. ಸೊ ಇದರಿಂದ ಶಿವಕುಮಾರ್ ಅವರು ಕೂಡ ಜನಸಾಮಾನ್ಯರ ಪಾಲಿನ ದೇವರಾಗುವ ಎಲ್ಲ ಅವಕಾಶಗಳು ಇದೆ. ಇದನ್ನು ಬಳಸ್ಕೊಂಡು ರೈತರ ಸಾಲನ ಮನ್ನಾ ಮಾಡಲಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ವನಿತಾ. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.